ಎಲ್ಲವೂ ಕನಸಿನಂತೆ ಭಾಸವಾಯಿತಲ್ಲ. ನನಗೇನಾದರೂ ಕನಸೆ ಅಥವಾ ಮತಿಭ್ರಮಣೆಯೇ? ಯಕ್ಷ ಕಿನ್ನರ್ವ ಕಿಂಪುರುಷರಾಗಿಯೂ ಯಾರೂ ಕಂಡಿರದಂತಹ ಅದ್ಭುತವೇ? ನನಗೀ ತರ ಭ್ರಾಂತು ಕೃಷ್ಣ, ಇದೆಲ್ಲವೂ ನಿನ್ನ ಮಾಯೆ. ಈ ನಿನ್ನ ಮಾಯಾ ಶಹನಾಗಾರವನ್ನು ಈ ಛಲದಂತಮಲ್ಲ, ಸ್ವಸಾಗರ ಕೃತ್ಯವನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕೂರ ಗಾಂಧಾರ ದೇವಿಯ ಧರ್ಮ ಸಂಜಾತ ಶತ್ರು ಪಂಚಧುರೀಣ ಹಸ್ತಿನಾದೇಶ್ವರ ಚಂದ್ರಕುಲ ಚಕ್ರೇಶ್ವರ, ಈ ನನ್ನ ಭವನಕ್ಕಿಂತಲೂ ಈ ನಂದ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾನಮಾನವೇ. ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು, ಇನ್ನೇನು ಎಚ್ಚರಗೊಳ್ಳುವರು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ಈ ಛಲದಂಕಮಲ್ಲ, ಹಸ್ತಿನಾವತಿಯಿಂದ ಧಾರಿಕೆಗೆ ಬಂದರು. ಇನ್ನ ನಿಮ್ಮ ಕೃಷ್ಣನ ನಿತ್ಯೆಯು ಮುಗಿದಿಲ್ಲವೇ ಸಾರ್ಥಕಿ? ವಿರಾಟ ರಾಜನ ಮಗಳ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರ ಇದೆ ಎಂದು ತೋರುವುದು. ಚೆನ್ನಾಗಿ ನಿಂತಿಸಲಿ. ಕೃಷ್ಣನೊಮ್ಮೆ ಹೆಚ್ಚಿಸಿ ನೋಡಲೇ. ವಾಸುದೇವ, ಮುಕುಂದ, ಮುರಹರಿ, ಇವನ್ ಎಂತಹ ಸುಖ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲವನ್ನು ತನ್ನ ಅಣ್ಣನಾದ ಬಲಭದ್ರ ದೇವರಿಗೆ ಒಪ್ಪಿಸಿ ತಾನು ಮಾತು ಸುಖ ತಲ್ಪದಲ್ಲಿ ಈನನಾಗಿರುವನಲ್ಲ.
ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸು. ಇವನ ಎಚ್ಚರಗೊಳ್ಳುವವರೆಗೂ ಈ ಮಂದಿರದಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಗುತ್ತಲೇ ಹೋಗುವೆ. ನಿನ್ನಲ್ಲಿ ನನ್ನದೊಂದು ಮಾತಿರುವುದು, ಅದೇನದು ಗುರುರಾಜ? ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮ, ಇದರಲ್ಲಿ ನಮ್ಮ ಪಕ್ಷವನ್ನು ವಹಿಸಬೇಕು. ಗುರುರಾಜ, ನಾವು ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವು. ಅದೇ ಸಾರ್ಥಕಿ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಎಷ್ಟೇ ಆಗಲಿ ನೀವು ಕೃಷ್ಣನ ಹಾಬಾಡಾಡುತ್ತರಲ್ಲವೇ? ಸರ್ವ ಸೃಷ್ಟಿಯನ್ನು, ಸಮಗ್ರ ಸೃಷ್ಟಿಯನ್ನು ಸಾಧಿಸಬಲ್ಲ ಕೃಷ್ಣನೇನಾದರೂ ನನ್ನ ಪಕ್ಷವನ್ನು ವಹಿಸಿದ್ದೇ ಹೋದರೆ ಗುರುದೇವ ಬಲರಾಮರ ಸಹಿತ ಯಾದವ ಹಚ್ಚಾಂಡ